ಅನ್ನುವಂಥದ್ದನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಕೂಡ ಯೋಚನೆ ಮಾಡಬೇಕು. ಇದು ದೇವಸ್ಥಾನದ ನಾಡು, ದೇಶ, ನಮ್ದು ಆಧ್ಯಾತ್ಮದ ದೇಶ ಅಂತನ್ನುವಂಥ ಈ ದೇಶದಲ್ಲೇ ಇವತ್ತು ಈ ಸ್ಥಿತಿ ಇದೆ. ಸೊ ಅಂಥ ಸ್ಥಿತಿಯಲ್ಲಿ ಇವತ್ತು ಪರಿವರ್ತನೆ, ಬದಲಾವಣೆ ಅನ್ನುವಂತಹ ಪ್ರಕ್ರಿಯೆ ಆಗಲೇಬೇಕು, ಮಾಡೇ ಮಾಡು. ನಮ್ಮ ಈ ಉತ್ತರ ಕರ್ನಾಟಕದ ಗೌರವ ಅಧ್ಯಕ್ಷರಾದಂಥ ಗುರುಗಳು ಅವರು ಕಳೆದ ಒಂದು 10 ವರ್ಷದಿಂದ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ನಮ್ಮ ಕಾರ್ಯಕರ್ತರೇ ಅವರು ಪೂರ್ಣಾವಧಿಯಾಗಿ ಪೂನಾದಲ್ಲಿ ಇದ್ದಂಥವ್ರು ಎಲ್ಲ ಯಾಕೋ ಮಾಡಿ ಇಲ್ಲಿ ಹುಬ್ಳಿಗೆ ಬಂದರು. ನಮ್ಮ ಎಲ್ಲರ ಪ್ರಭಾವದಿಂದ ಬಜರಂಗ ದಳ, ವಿಶ್ವ ಹಿಂದೂ, ಆಮೇಲೆ ಶ್ರೀರಾಮ್ ಸೇನೆ ಕೆಲಸ ಮಾಡ್ತಾ ಅವ್ರಿಗೆ ಅನಿಸ್ತು ಸನ್ಯಾಸ ಸ್ವೀಕಾರ ಮಾಡ್ಕೊಳ್ಬೇಕು ನಾವು ಅಂತ ಹೇಳಿ ಅವರೆಲ್ಲ ಕಡೆಗೆ ಬೇರೆ ಬೇರೆ ದೊಡ್ಡವರು ಅವ್ರ ಕಡೆ ಹೋದ್ರು. ಕೊನೆಗೆ ಒಂದು ಕಂಚಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಯಾಕೆ? ಅವ್ರ ಉದ್ದೇಶ ಸನ್ಯಾಸ, ಕಾವಿ ಬಟ್ಟೆ ಹಾಕೊಳ್ಳುವಂತಹದ್ದು ಉದ್ದೇಶ ಏನು? ಮಠ ಹಾಕ್ಬೇಕಾ? ಮಠದ ಒಂದು ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕಾ? ಇಲ್ಲ. ಅವ್ರಿಗೆ ಅನಿಸ್ತು ಸಮಾಜದಲ್ಲಿ, ಇವತ್ತಿಗೂ ಸಮಾಜದಲ್ಲಿ ಕಾವಿ ಬಟ್ಟೆಗೆ ಒಂದು ಬೆಲೆ, ಒಂದು ಗೌರವ, ಒಂದು ಪೂಜ್ಯತೆ. ಅವರು ಯಾವುದೇ ಮಠ ಇರಲಿ, ಯಾವುದೇ ಜಾತಿಯ ಮಠ ಇರಲಿ, ಶ್ರೀಮಂತರು, ಬಡವರು, ದೊಡ್ಡವರು, ಸಣ್ಣವರು, ದೊಡ್ಡ ಮಠನ, ಆ ಮಠನ, ಈ ಮಠನ, ಆ ಊರು ಈ ಊರು ಗೊತ್ತಿಲ್ಲ, ಆದ್ರೆ ಕಾವಿ ಬಟ್ಟೆ ಹಾಕೊಂಡು ಯಾರಾದ್ರೂ ಬಂದ್ರೆ ನಮ್ಮ ಕೈ ನೇರವಾಗಿ ಅವ್ರ ಪಾದಕ್ಕೆ ಹೋಗಿ ಮುಟ್ಟುತ್ತೆ, ನಮಸ್ಕಾರ ಮಾಡುತ್ತೆ. ನಮಸ್ಕಾರ ಗುರುಗಳೇ ಅಂತ ಹೇಳ್ತೀವಿ. ಅಂದ್ರೆ ಈ ದೇಶದಲ್ಲಿ ಕಾವಿ ಬಟ್ಟೆಗೆ ಬಹಳ ದೊಡ್ಡ ಗೌರವ ಇದೆ. ಅದಕ್ಕೆ ಈ ಗೌರವದಿಂದ ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂತಹ ಏನು ಬಹಳ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳಾಗ್ತವೆ, ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಸಾಕಷ್ಟು ಮಠಗಳಿಗೆ ಅವರಿಗೆ ಆಹ್ವಾನ ಕೊಟ್ಟರು, ಒಂದು ಮಠಕ್ಕೆ ಹೋಗಿದ್ರು ಕೂಡ. ಅಲ್ಲಿ ಒಳ್ಳೆ ಮಠ, ಅದು ಆನಂದವಾಗಿ ಅವ್ರು ಬದುಕಬೇಕಾಗಿ ಮಠದೊಳಗೆ ಇದ್ಕೊಂಡು ಪೂಜೆ ಪುರಸ್ಕಾರ ಮಾಡ್ಕೊಂಡು ಊಟ ಮಾಡ್ಕೊಂಡು ಆನಂದವಾಗಿ ಇರಬಹುದಾಗಿತ್ತು. ಆ ಮಠದಲ್ಲಿ ಒಂದು ಘಟನೆ ಆಯ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಪ್ರವಚನ ಆಯ್ತು. ಊರಿನ ಎಲ್ಲರೂ ಬಂದಿದ್ರು. ಪ್ರವಚನ ಆದ ಕೂಡಲೇ ಊಟ ಹಾಕಬೇಕು. ಊಟಕ್ಕೆ ಎಲ್ಲರನ್ನು ಆಹ್ವಾನ ಮಾಡುವಂತ ಸಂದರ್ಭದಲ್ಲಿ ಆ ಊರಿನಲ್ಲಿದ್ದಂತ ಹರಿಜನರನ್ನು ಹೊರಗೆ ಹಾಕಿದ ಕೂಡಲೇ ಆ ಹರಿಜನರಿಗೆ ಬಹಳ ದೊಡ್ಡ ಅವಮಾನ. ಸುಮಾರು ಒಂದು 90 ಮನೆಗಳಿರುವಂತಹ ಹರಿಜನ ಕುಟುಂಬದವರು ಎಲ್ಲರೂ ಒಂದು ವಾರ ಯೋಚನೆ, ಚರ್ಚೆ, ಅಪಮಾನ ಮಾಡಿ ಆದಂಥವ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು 90 ಮನೆಯವರು ಕ್ರಿಶ್ಚಿಯನ್. 90 ಮನೆಯವರು. ಗುರುಗಳಿಗೆ ಸುದ್ದಿ ಗೊತ್ತಾಯ್ತು. ಮಠಕ್ಕೆ ಬಂದಂಥವರು ಪ್ರವಚನದ ನಂತರ ಹೊರಗೆ ಹಾಕಿದ ಮೇಲೆ ಅವರೆಲ್ಲ ಕ್ರಿಶ್ಚಿಯನ್ರಾಗಿದ್ದಾರೆ. ಇವರು ಕೂಡಲೇ ನಿರ್ಧಾರ ಮಾಡಿದ್ರು, ಎಲ್ಲೋ ಆಘಾತ ಆಗಿದೆ, ಎಲ್ಲೋ ತಪ್ಪಾಗಿದೆ ಅಂತ ಹೇಳಿ ಗುರುಗಳಿಗೆ ಹೇಳಿದ್ರು, ಗುರುಗಳೇ ನನಗೆ ನಿಮ್ಮ ಮಠ ಬೇಡ, ನನಗೆ ಸಮಾಜ ಬೇಕು, ಜನ ಬೇಕು, ನನ್ನ ಸಂಸ್ಕೃತಿ ಬೇಕು, ನನ್ನ ಹಿಂದೂ ಧರ್ಮ ಬೇಕು, ನನ್ನ ದೇಶ ಬೇಕು, ನನಗೆ ಮಠ ಬೇಡ ಅಂತ ಹೇಳಿ ಅವ್ರಿಗೆ ಉದ್ದ ನಮಸ್ಕಾರ ಮಾಡಿ ಹೊರಟರು. ಎಲ್ಲಿ ಹೊರಟರು? ಆ 90 ಮನೆಗಳಿಗೆ ಪ್ರತಿಯೊಂದು ಮನೆ ಬಾಗಿಲಿ, ಮನೆ ಒಳಗಡೆ ಕೂತ್ಕೊಂಡು ಅಲ್ಲಿದ್ದಂಥವ್ರು ಕೂಡಿಸಿ, ನೋಡಿ ಹೌದು ನಿಮಗೆ ಅವಮಾನ ಮಾಡಿದ್ದು ಸರಿ, ನಿಮಗಷ್ಟೇ ಅಲ್ಲ ನನಗೂ ಅವಮಾನ ಆಯಿತು, ಅದಕ್ಕೆ ನಾನು ಬಂದಿದ್ದೀನಿ, ನೀವು ಇನ್ನೊಂದು ಕ್ರಿಶ್ಚಿಯನ್ ಆಗಿದ್ದು ತಪ್ಪಾಗತ್ತೆ ಅಂತ ಹೇಳಿ ಪ್ರತಿಯೊಂದು ಮನೆಗೆ ಹೋಗಿ ಕೂತ್ಕೊಂಡು ಕನ್ವಿನ್ಸ್ ಮಾಡಿ ಒಂದೇ ವಾರದಲ್ಲಿ ಆ 90 ಮನೆಯನ್ನು ವಾಪಸ್ ಹಿಂದೂ ಧರ್ಮಕ್ಕೆ ಕರ್ಕೊಂಡು
ಇದು ಈ ಪೂಜ್ಯ ಸ್ವಾಮೀಜಿ ಗುರುಗಳು ಮಾಡಿದಂತಹ ಕಾರ್ಯ. ಅದಕ್ಕಾಗಿ ಸನ್ಯಾಸ ಸ್ವೀಕಾರ ಮಾಡಿಕೊಂಡ್ರು. ಲವ್ ಜಿಹಾದ್, ಹಿಂದೂ ಹುಡುಗಿಯರು ಹೋಗ್ತಾ ಇರುವಂತ, ಗುಂಡಿಯಲ್ಲಿ ಬೀಳ್ತಾ ಇರುವಂತ, ಬುರ್ಕ ಹಾಕೊಂಡು ಓಡಾಡ್ತಾ ಇರುವಂತ, ಗೋಮಾಂಸ ತಿನ್ನುವಂತ ಆ ಕೆಟ್ಟ ಪರಂಪರೆಗೆ ನಮ್ಮ ಹಿಂದೂ ಹುಡುಗಿಯರು ಹೋಗ್ತಾ ಇರೋದನ್ನ ನೂರಾರು ಹುಡುಗಿಯರನ್ನ ಅವರು ಉಳಿಸಿದಂತಹ ಕಾರ್ಯ ನಮ್ಮ ಪೂಜ್ಯ ಸ್ವಾಮೀಜಿಯವರು ಮಾಡಿದ್ದಾರೆ. ಇಂಥ ಅನೇಕ ಹಿಂದೂ ಸಮಾಜದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಪರಿವರ್ತನೆ ಮಾಡಬೇಕು, ಹಿಂದೂ ಧರ್ಮ ಉಳಿಸಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಅಂತಂದು ನೆನಪಿಟ್ಕೊಳ್ಳಿ. ಇಲ್ಲಿ ಒಬ್ಬರೇ ಗೌರವ ಅಧ್ಯಕ್ಷರು, ರಾಜ್ಯದ ಗೌರವ ಅಧ್ಯಕ್ಷರು. ನನಗೆ ಗೌರವ ಅಧ್ಯಕ್ಷರು ಅಥವಾ ಇನ್ನೇನೋ ನನಗೆ ಗೊತ್ತಿಲ್ಲ. ನಾನು ಒಬ್ಬ ಕಾರ್ಯಕರ್ತನಾಗಿ 12 ದಿನ ಇದ್ದು ಎಲ್ಲ ಕಡೆ ಹೋಗಿ ಹೇಳಿ ಮಾಡಿ ಇವತ್ತು ಕಾರ್ಯಕ್ರಮವನ್ನು ನಮ್ಮ ಎದುರುಗಡೆ ಇದೆ. ಅಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ರೆ, ತುಡಿತ, ಕಳಕಳಿ, ವೇದನೆ, ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಇವತ್ತಿನ ಈ ಸಮಾಜವನ್ನು ಮತ್ತೆ ಎದ್ದು ನಿಲ್ಲಿಸಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಅವರ ಪರಿಶ್ರಮ ಇದೆ ಅಂತ ನಾವು ನೆನಪಿಟ್ಕೊಳ್ಳಿ. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೆ ಅಂದ್ರೆ, ಅದೇ ವೇದನೆ, ಅದೇ ಕಳಕಳಿ, ಅದೇ ನಮಗೆ ತುಡಿತ ನಮ್ಮಲ್ಲೂ ಇರಬೇಕು. ಜವಾಬ್ದಾರಿ ಇರುವಂತವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ ಬಂದಂತಹ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಮನೆ ಒಳಗಡೆಗೂ ಕೂಡ ಪಹಲ್ಗಾಮ್ ರೀತಿಯ ಗುಂಡು ಹೊಡೆಯುವಂತಹ ಕಾಲ ಬರುತ್ತೆ. ನಾವು ಎಚ್ಚರಗೊಳ್ಳದೆ ಇದ್ರೆ ನಾವು ಎಲ್ಲ ರಾಜ್ಯದ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ವಿಭಾಗ ಮಟ್ಟದ್ದು, ತಾಲೂಕು ಮಟ್ಟದ್ದು ಏನೇ ಜವಾಬ್ದಾರಿ ಇರಲಿ, ಆ ಜವಾಬ್ದಾರಿ ತಕ್ಕ ಹಾಗೆ ನಮ್ಮ ವರ್ತನೆ ಇರಬೇಕು. ಸ್ವಲ್ಪ ಆದರೂ ನಾನು ಹೇಳೋದು ಅವ್ರ ರೀತಿ ಎಲ್ಲ ಕಡೆ ಸನ್ಯಾಸಿಗಳೇ. ಹೌದು, ನಾನು ಒಬ್ಬ ಸನ್ಯಾಸಿನೇ, ನಾನು ಓಡಾಡ್ತಾ ಇದ್ದೇನೆ. ನಾವು ನಮ್ಮ ಅಪೇಕ್ಷೆ ಇಲ್ಲ, ನಮ್ಮ ತರನೇ ಓಡಾಡಬೇಕು ಅಂತ. ಹೌದು, ನಿಮ್ಗೆ ಸಂಸಾರ ಇದೆ, ನಿಮ್ಗೆ ಉದ್ಯೋಗ ಇದೆ, ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮ ತಂದೆ ತಾಯಿ ಇದ್ದಾರೆ, ಗೊತ್ತು. ಆದರೂ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಉಳಿಬೇಕು ಅಂತಂದ್ರೆ, ನಿಮ್ಮ ಮೊಮ್ಮಕ್ಕಳು ಉಳಿಬೇಕಂತಂದ್ರೆ ಈ ಕೆಲಸ ಮಾಡಬೇಕು. ಭಸ್ಮ ಆಗಿ ಹೋಗ್ತೀರಿ ನೀವು. ನಿಮ್ಮ ಸ್ವಾರ್ಥಕ್ಕೆ ಬಿದ್ದರೆ ಮಕ್ಕಳ, ಹೆಂಡತಿಯ, ಮನೆಯ, ಅಧಿಕಾರದ ದಾಹಕ್ಕೆ ಏನಾದರೂ ಬಲಿಯಾದರೆ ನಿಮ್ಮಷ್ಟ ಪಾಪಿಗಳು ಯಾರಿಲ್ಲ ಅಂತ ಒಂದು ನೆನಪಿಟ್ಕೊಳ್ಳಿ. ನಿಮ್ಮಷ್ಟು ದ್ರೋಹಿಗಳು ಯಾರು ಇಲ್ಲ ಅಂತ ಒಂದು ನೆನಪಿಟ್ಕೊಳ್ಳಿ. ಯಾಕೆ ಈ ಕಳಕಳಿಯಿಂದ ಹೇಳ್ತಾ ಇದ್ದಾರೆ? 70 ವರ್ಷ ಆಯ್ತದೆ, 50 ವರ್ಷ ಆಯ್ತು ಮನೆ ಬಿಟ್ಟು, ಇನ್ನಷ್ಟು ಓಡಾಡ್ಬೇಕು ನಾವು. ನೀವು ಓಡಾಡ್ಬೇಕು, ನೀವು ಕೆಲಸ ಮಾಡ್ಬೇಕು. ಕೈ ಕಾಣಿಸ್ತಾ ಇರುವವರಿಗೆ ದೇಶ, ಧರ್ಮ, ಹಿಂದುತ್ವ, ಗೋಮಾತೆ ಕಾಣಿಸ್ತಾ ಇರುವವರಿಗೆ ಇನ್ನೂ ನಾವು ಹೇಳಬೇಕು, ಇನ್ನೂ ಮುತಾಲಿಕರು, ಇನ್ನೂ ಹೇಳ್ರಿ, ಇನ್ನೂ ಬರ್ರಿ, ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಎಷ್ಟು ಸ್ವಾತಂತ್ರ್ಯ ವೀರ ಸಾವರ್ಕರ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ವಾತಂತ್ರ್ಯ ವೀರ ಸಾವರ್ಕರ್ ಏನ್ ಮಾಡಿದ್ರು? ಕೊನೆಗೆ ಒಂದು 10 ವರ್ಷ ಸೋತು ಈ ಸಮಾಜ, ಈ ದೇಶ, ಈ ಜನ ಅವರು ಸ್ವಂತ ಮನೆ ಕೊಡಲಿಲ್ಲ ರೀ ಅವರಿಗೆ. ಬ್ರಿಟಿಷರು ಹೋದ ನಂತರ ಈ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರ ಸ್ವಂತ ಮನೆ ಕೊಡಲಿಲ್ಲ. ತನ್ನ ಅಣ್ಣನನ್ನು ಕಳ್ಕೊಂಡ್ರು, ಅಣ್ಣನ ಕುಟುಂಬ ಹೋತು, ಅಣ್ಣನ ಮಕ್ಕಳು ಸತ್ತು ಹೋದ್ರು ದೇಶಕ್ಕಾಗಿ. ತಮ್ಮ ಹೋದ, ತಮ್ಮನ ಹೆಂಡತಿ ತೀರ್ಕೊಂಡು, ಮಕ್ಕಳು ತೀರ್ಕೊಂಡು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಹೆಂಡತಿ ತೀರ್ಕೊಂಡ್ರು. ಈ ಹೋರಾಟದಲ್ಲೇ ಕಾಯಿಲೆಯಿಂದಲ್ಲ, ಒಂಟಿಯಾದರು. ಅವ್ರಿಗೆ ಅನಿಸ್ತು, ಏನು ನನ್ನ ವಯಸ್ಸೋ, ನನ್ನ ವಿಚಾರವೋ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ.
ಸೊ ಅವತ್ತಿನ ಸ್ವಾತಂತ್ರ್ಯ ಬಂದ ನಂತರವೂ ನನ್ನ ಸಮಾಜ ನನ್ನ ಜೊತೆಗೆ ನಿಂತ್ಕೊಳ್ತಾ ಇಲ್ಲ ಅಂತಂದ್ರೆ ಏನರ್ಥ? ಕೊನೆಗೂ ಅವರು ಸೋಲಿಲ್ಲ. ಅವರು ಬೇರೆ ಬೇರೆ ರೀತಿಯ ಕಾರ್ಯದಲ್ಲಿ ತೊಡಗಿದ್ರು. ಆದರೆ ಈ ಶರೀರ ಯಾವಾಗ ನಿಷ್ಪ್ರಯೋಜನ ಇದೆ, ಯಾರಿಗೂ ಉಪಯೋಗ ಇಲ್ಲ, ಅಥವಾ ಇನ್ನು ಏನೂ ಕ್ರಿಯೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು 15 ದಿನ ಒಂದು ಹೊತ್ತಿನ ಊಟ ಬಿಟ್ಟರು. ಆಮೇಲೆ 15 ದಿನ 2 ಹೊತ್ತಿನ ಊಟ ಬಿಟ್ಟರು. ಆಮೇಲೆ ಮುಂದಿನ ದಿನ ಔಷಧಿ ಬಿಟ್ಟರು. ನೀರು ಕುಡಿಯೋದನ್ನು ನಿಲ್ಲಿಸಿದ್ರು. ಆತ್ಮಾಹುತಿ ಮಾಡಿಕೊಂಡ್ರಿ. ಈ ಶರೀರ ಇನ್ನು ಬೇಡ, ಸಾಕು ಅಂತ ಹೇಳಿ ಆತ್ಮಾಹುತಿಯನ್ನು ಮಾಡಿಕೊಂಡ್ರು. ಎಂಥ ಪ್ರಚಂಡ ಸಾವರ್ಕರ್! ಅಂಥ ಸಾವರ್ಕರನ್ನೇ ಈ ಸಮಾಜ ಬಿಟ್ಟಿಲ್ಲ. ನಮ್ಮಂಥವ್ರು ಏನ್ರಿ, ಯಾವ ಲೆಕ್ಕ? ನಾವು ಎಲೆ. ಸಾವರ್ಕರ್ ಅಂದ್ರೆ ಆಲದ ಮರ. ಆ ಆಲದ ಮರದಲ್ಲಿ ಪ್ರಮೋದ ಮುತಾಲಿಕ್ ಗುರುಗಳು, ನಾವು ನೀವು ಒಂದು ಎಲೆ. ನಾವು ಅಂಥ ಪ್ರಚಂಡ ಈ ಸಮಾಜದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಗುರುಗಳ ಹೇಳಿದಾಗೆ ನಮ್ಮ ಹೆಗಲ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ನಾವು ಒಬ್ಬರೇ ಇರಲಿ, ಇಬ್ಬರೇ ಇರಲಿ, ನಮ್ಮ ಜೊತೆಗೆ ಬರಲಿ, ಬಿಡ್ಲಿ, ಕೆಲಸ ಮಾಡಲೇಬೇಕು. ಮಾಡದಿದ್ರೆ ದ್ರೋಹಿಗಳು, ಮಾಡದಿದ್ರೆ ಪಾಪಿಗಳು, ಮಾಡದಿದ್ರೆ ನಮ್ಮಷ್ಟು ನೀಚರು ಯಾರಿಲ್ಲ ಅಂತ ನಾವು ನೆನಪಿಟ್ಕೊಳ್ಳಿ. ನಮಗೆ ವಿಚಾರ ಸಿಕ್ಕಿದೆ, ನಮ್ಮ ಸಂಘಟನೆ ಸಿಕ್ಕಿದೆ, ನಮ್ಮ ಗುರಿ ಸಿಕ್ಕಿದೆ. ಆದರೂ ಕೂಡ ನಾವು ಆ ಗುರಿ, ಸಂಘಟನೆ, ವಿಚಾರವನ್ನು ಪಕ್ಕಕ್ಕೆ ತಳ್ಳಿ ನನ್ನ ಸಂಸಾರ, ನನ್ನ ಮಕ್ಕಳು, ನಾನು 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 ಅಂತ ಸತ್ತರೆ ನಮ್ಮಷ್ಟು ಪಾಪಿಗಳು ಯಾರು? ನಮ್ಮಷ್ಟು ದ್ರೋಹಿಗಳು ಯಾರು? ನಾನು ಅವರನ್ನ ಬೈಯೋದಿಲ್ಲ. ಯಾವ ಸಮಾಜ ಮಲಗಿದೆ ಅವರನ್ನ ಬೈಯೋದಿಲ್ಲ. ಯಾಕಂದ್ರೆ ಅವ್ರು ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಅವ್ರು ಬಂದಿಲ್ಲ, ಬರೋದೂ ಇಲ್ಲ. ಆದ್ರೆ ಗೊತ್ತಿದ್ದು ಬಂದಿದ್ದೇವೆ ನಾವು, ಜೊತೆಗಿದ್ದೇವೆ ನಾವು, ಜವಾಬ್ದಾರಿ ತಗೊಂಡಿದ್ದೇವೆ ನಾವು. ಸೊ ಈಗಲೂ ಸಂಘಟನೆಗೆ, ಸಮಾಜಕ್ಕೆ ಅಥವಾ ದೇಶಕ್ಕೆ ಏನೂ ಮಾಡದೇ ಇದ್ರೆ ನಿಮ್ಮ ಒಳಗಡೆಗೆ ಆ ಆತ್ಮ ಏನ್ ಹೇಳುತ್ತೆ ಅಂತ ನೀವೇ ಯೋಚಿಸಿ. ಬಹಳ ಗಂಭೀರವಾದಂತಹ ಸ್ಥಿತಿಯಲ್ಲಿದ್ದೀವಿ ನಾವು ಇವತ್ತು. ನನಗಂತೂ ಅನಿಸ್ತಾ ಇದೆ ನಮ್ಮ ದೇಶ ಇನ್ನು ಮತ್ತೆ ಗುಲಾಮಿಗಿರಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಒಂದೇ ಒಂದು ಪಹಲ್ಗಾಮ್ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಪಹಲ್ಗಾಮದ ಸ್ಥಿತಿ ಏನು? ಪಹಲ್ಗಾಮ್ ಅನ್ನುವಂಥದ್ದು ಮೊದಲೇ ಬಾರಿ ಆಗಿದ್ದಲ್ಲ, ಮತ್ತಿದು ಕೊನೆಯದು ಅಲ್ಲ. ಹಿಂದೆ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಪಹಲ್ಗಾಮನೇ ಆಗ್ತಾ ಇದೆ. ಪಾಕಿಸ್ತಾನ ನಿರ್ಮಾಣ ಆದ ಕೂಡಲೇ ಅಲ್ಲಿಂದ ಹೊರಗೆ ಹಾಕಿದಂಥವ್ರು ಹಿಂದೂಗಳೇ, ಕೊಂದು ಹಾಕಿದಂಥವ್ರು ಹಿಂದೂಗಳೇ ಸತ್ತೋದು, ಹಿಂದೂಗಳೇ ಓಡಿ ಬಂದರು. 47ರಿಂದ ನಾವು ಪಹಲ್ಗಾಮ್ ಅನುಭವಿಸ್ತಾ ಇದ್ದೀವಿ. 1990ರಲ್ಲಿ ಕಾಶ್ಮೀರದಿಂದ 7 ಲಕ್ಷ ಜನ ಓಡಿ ಬಂದೀವಿ. ಹಿಂದೂಗಳನ್ನು ಓಡಿಸಿದ್ರು, ಹಿಂದೂಗಳನ್ನು ಕೊಂದು ಹಾಕಿದ್ರು, ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿ ಹಿಂದೂ ದೇವಸ್ಥಾನವನ್ನು ಹೊಡೆದು ಹಾಕಿದ್ರು 1990ರಲ್ಲಿ. ಅಲ್ಲಿಂದ ನಡೀತಾನೆ ಇದೆ. ಈ ಮೊನ್ನೆ ನಡೆದಂತ ಏಪ್ರಿಲ್ 22 ಅಲ್ಲಿ ಹೋದಂಥವ್ರು ಯಾರು? ಯಾವುದೇ ಸಂಘಟನೆಯವರಲ್ಲ, ಯಾವುದೇ ಪಕ್ಷದವರಲ್ಲ. ಯಾವ ವಿಹಾರಕ್ಕೆ ಹೋಗ್ತರು, ಆನಂದವಾಗಿ ವಿಹಾರ ಮಾಡಿಕೊಂಡು, ರಜೆ ಇದೆ, ಮಕ್ಕಳಿಗೆ ಸೂಟಿ ಇದೆ, ತಾವು ರಜೆ ಹಾಕಿದ್ರು. ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಕುಟುಂಬ ಸಹಿತ ಪ್ರವಾಸಕ್ಕೆ ಹೋದ್ರು. ಆ ಶ್ರೀನಗರದ ಸ್ವರ್ಗದ ಸ್ವರೂಪದಲ್ಲಿದ್ದಂತಹ ಆ ಸ್ಥಳ ಪಹಲ್ಗಾಮ್ ಅನ್ನುವಂಥ ಸ್ವರ್ಗ, ಸೃಷ್ಟಿ ಸೌಂದರ್ಯಗಳ ಸ್ವರ್ಗದಲ್ಲಿರುವಂತಹ ಆ ಸ್ಥಳಕ್ಕೆ ಇಡೀ ಒಂದು ಎಲ್ಲ ಸಾವಿರಾರು ಜನ ಅಲ್ಲಲ್ಲೇ ಕೂತ್ಕೊಂಡು ಹರಟೆ, ಊಟ, ಆಟ ಎಲ್ಲ ನಡೀತಾ ಇದೆ. ಬಂದ್ರು 6-7 ಜನ ಇಸ್ಲಾಮಿಕ್ ಟೆರರಿಸ್ಟ್ಗಳು ಬಂದು ಹಿಡ್ಕೊಂಡು ಬಂದು ಎಲ್ಲ ಕಡೆಗೆ ಪಸರಿಸಿದ್ರು. ಅವ್ರು ಕೇಳಿದ್ರು, ನೀನು ಸೌದತ್ತಿಯವನ? ಇಲ್ಲ. ಸೌದತ್ತಿಯವನ ಅಂತ ಕೇಳಲಿಲ್ಲ. ನೀನು ವೀರಶೈವ ಲಿಂಗಾಯತ ಅಂತ ಕೇಳಿದ್ರ? ಇಲ್ಲ.
ನೀನು ಬ್ರಾಹ್ಮಣ ಅಂತ ಕೇಳಿದ್ರ ಇಲ್ಲ, ನೀನು ಕುರುಬ, ನೀನು ಒಕ್ಕಲಿಗ, ನೀನು ನಾಯಕ, ನೀನು SC ST ಕೇಳಲಿಲ್ಲ. ನೀನು ಬಿಜೆಪಿ JDS ಕಾಂಗ್ರೆಸ್ ಕಮ್ಯುನಿಸ್ಟ್ ಅಥವಾ ಇನ್ನೇನೋ ಅಂತ ಕೇಳಲಿಲ್ಲ. ನೀನು ಕರ್ನಾಟಕದವನು, ನೀನು ಮಹಾರಾಷ್ಟ್ರದವನು ನೀನಂತೂ ಕೇಳಲಿಲ್ಲ. ಕೇಳಿದ್ದೇನು? ಹಿಂದೂ. ನೀನು ಹಿಂದೂನಾ ಅಂತ ಕೇಳಿ ಗುಂಡು ಹೊಡೆದ್ರು. ಅದು ದೂರಿಂದ ಅಲ್ಲೇ ಇಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ನೇರವಾಗಿ ತಲೆಗೆ ರಪ್ ಅಂತ ಗುಂಡು ಹೊಡೆದ್ರೆ ಅವನು ಆ ರಕ್ತ ಚಿಮ್ಮಿ ಅಲ್ಲೇ ಕೆಳಗಡೆ ಕೂತಂತ ಹೆಂಡತಿಯ ಮುಖದ ಮೇಲೆ ರಪ್ ಅಂತ ಕೆಂಪ ರಕ್ತ ಸಿಡಿತದೆ. ಅಲ್ಲೇ ಮಗ ಆಟ ಆಡ್ತಾ ಇದ್ದಾನೆ, ಅಪ್ಪ ಅಂತ ಹೇಳಿ ಅವನು ರಪ್ ಅಂತ ಬಿದ್ದಂತ ಅಪ್ಪನ ಅವನ ಶರೀರದ ಹತ್ತಿರ ಹೋಗಿ ಅಪ್ಪ ಅಂತ ಏನು ಹಿಂದೂ. ಹೀಗಾಗಿ 26 ಹೆಣಗಳ ಊರಳಿದು 26 ಹೆಣಗಳ ಊರಳಿದು ಹಿಂದೂ ಅಂತ ಹೇಳಿ ಗುಂಡು ಕೊಡೋದು. ಇಷ್ಟಕ್ಕಾದ್ರೂ ನಾವು ಬುದ್ಧಿ, ಇಷ್ಟಕ್ಕಾದ್ರೂ ಜಾಗೃತಿ, ಇಷ್ಟಕ್ಕಾದ್ರೂ ಸಂಘಟನೆ ಯೋಚನೆ ಮಾಡೋದು. ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಶಾಪ ಇದೆ. ಮರ್ತೇ ಬಿಡ್ತೀವಿ ನಾವು. 79 ವರ್ಷದ ಹಿಂದೆ ನಡೆದಂತ ಆ ಪಾಕಿಸ್ತಾನದಲ್ಲಿ 20 ಲಕ್ಷ ಜನರ ಕಗ್ಗೊಲೆ ಆಗಿ ರಕ್ತ ಹೊರದಿದ್ದು ಮರ್ತೇ ಬಿಡ್ತೀವಿ. 14,000 ದೇವಸ್ಥಾನಗಳನ್ನು ಒಡೆದು ಮಸೀದಿ ಕಟ್ಟಿದ್ದು ಮರ್ತೇ ಬಿಡ್ತೀವಿ. ಮರೆತು ಎಲ್ಲಿವರೆಗೆ ಬಂದಿದೆ ಅಂತನ್ನುವಂಥದ್ದು ಗಮನಿಸಬೇಕಾಗಿದೆ. ಅದಕ್ಕೆ ನಾವು ಶ್ರೀರಾಮ ಸೇನೆಯ ರಾಮನ ಹೆಸರಿಟ್ಕೊಂಡಿದ್ದೀವಿ. ಆ ಪುರುಷೋತ್ತಮನ ತಾಕತ್ತು, ಶಕ್ತಿ, ಶೌರ್ಯ, ಧೈರ್ಯ ನಮ್ಮ ಆ ಸಂಘಟನೆಯಲ್ಲಿ ಇದೆ, ತಾಕತ್ತಿದೆ. ನಾವು 20 ವರ್ಷ ಆಯ್ತು ಶ್ರೀರಾಮ ಸೇನೆ ಸಂಘಟನೆ ಪ್ರಾರಂಭ ಮಾಡಿ. ನಮಗೆ ಬಂದಷ್ಟು ಕಷ್ಟ, ನೋವು, ತೊಂದರೆ, ಅಪಮಾನ, ಅವಮಾನ ಇನ್ಯಾರಿಗೂ ಬಂದಿರಲಿಕ್ಕಿಲ್ಲ. ಅಷ್ಟು ಅಪಮಾನವನ್ನು ಅನುಭವಿಸಿದರೂ ಕೂಡ ಇವತ್ತಿಗೂ ಜೀವಂತವಾಗಿದೆ. ಇವತ್ತಿಗೂ ಕರ್ನಾಟಕದಲ್ಲಿ ನಂಬರ್ 1 ಸಂಘಟನೆ ಅಂದ್ರೆ ಇವತ್ತು ಶ್ರೀರಾಮ ಸೇನೆ. 23,000 ಆಕಳಗಳನ್ನ ಉಳಿಸಿದಂತ ಕಾರ್ಯಕರ್ತರು ಶ್ರೀರಾಮ ಸೇನೆ ಸಂಘಟನೆಯಲ್ಲಿದ್ದಾರೆ. 4,760 ಹಿಂದೂ ಹುಡುಗಿಯರು ಮುಸ್ಲಿಮರ ಜೊತೆಗೆ ಓಡಿ ಹೋದಂತವ್ರನ್ನು ವಾಪಸ್ ತಂದು ಹಿಂದೂ ಹುಡುಗರ ಜೊತೆ ಮದುವೆ ಮಾಡಿಸಿದಂತ ಗಂಡ ಇವತ್ತು ಕಾರ್ಯಕರ್ತರು ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರು. 1,500ಕ್ಕೂ ಹೆಚ್ಚು ಮಸೀದಿಗಳನ್ನು ಎಲ್ಲಿ ಬೇಕಾದಲ್ಲಿ ಕಟ್ಟುವಂತಹದನ್ನ ನಿಲ್ಲಿಸಿದಂತಹ ಸಂಘಟನೆ ಶ್ರೀರಾಮ ಸೇನೆ ಸಂಘಟನೆ. 3,000ಕ್ಕೂ ಹೆಚ್ಚು ಹಿಂದೂಗಳು ಕ್ರಿಶ್ಚಿಯನ್ ಆದವರನ್ನ ವಾಪಸ್ ತಂದು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿದಂತಹ ಸಂಘಟನೆ ಶ್ರೀರಾಮ ಸೇನೆ ಸಂಘಟನೆ. ಇಂಥ ಅವಮಾನ ಅಪಮಾನ ಸೋಲಿಲ್ಲ. ನಮಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಯಾವ ಬಿಜೆಪಿ, ಕಾಂಗ್ರೆಸ್, JDS ಯಾರೂ ಸಪೋರ್ಟ್ ಮಾಡಲಿಲ್ಲ. ನನ್ನ ಮೇಲೆ 120 ಕೇಸ್ ಇಲ್ಲ. ಓನ್ಲಿ 120 ನಾಟ್ ಔಟ್, ಇನ್ನೂ ಔಟ್ ಆಗಿಲ್ಲ. ಈ ರೀತಿಯ ನಮ್ಮ ಕಾರ್ಯಕರ್ತರ ಮೇಲೆ ಬೇಕಾದಷ್ಟು ಕೇಸುಗಳಿದ್ದಾರೆ. ಗಡೀಪಾರ ಮಾಡಿದ್ದಾರೆ, ರೌಡಿ ಶೀಟರ್ ಹಾಕಿದ್ದಾರೆ, ಗುಂಡಾ ಹಾಕಿದ್ದಾರೆ. ಆದರೆ ಸೋತಿಲ್ಲ. ನಮ್ಮ ಕಾರ್ಯಕರ್ತರು ಸೋತಿಲ್ಲ. ಮತ್ತೆ ಮತ್ತೆ ನಿಂತುಕೊಂಡು ಹಿಂದೂ ಸಮಾಜದ ಧೈರ್ಯವಾಗಿ ಕೆಲಸ ಮಾಡ್ತಾ ಇರುವಂತ ಕರ್ನಾಟಕದಲ್ಲಿ ಏಕೈಕ ಸಂಘಟನೆ ಅಂತೇಳಿ ಎದೆ ತಟ್ಟಿ ಹೇಳ್ತಾರೆ ಶ್ರೀರಾಮ ಸೇನೆ ಸಂಘಟನೆ. ಸೊ ಇಂಥ ಸಂಘಟನೆಯಲ್ಲಿ ಪದಾಧಿಕಾರಿಗಳಿದ್ದೀವಿ, ಇಂಥ ಸಂಘಟನೆಯಲ್ಲಿ ಕಾರ್ಯಕರ್ತರಿದ್ದೀವಿ, ಇಂಥ ಸಂಘಟನೆಯ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಮರಿಬೇಡಿ, ಇದೇ ದೇವರ ಕೆಲಸ.
ಇದೇ ಧರ್ಮದ ಕೆಲಸ. ನನಗೆ ಕೆಲವೊಂದು ಸಲ ಹೇಳ್ತಾ ಈ ದೇವಸ್ಥಾನಕ್ಕೆ ಹೋಗೋಣ, ಆ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಪೂಜೆ ಮಾಡೋಣ, ಇಲ್ಲಿ ಪೂಜೆ ಮಾಡೋಣ, ಇದು ಬಹಳ ಜಾಗೃತ ದೇವಸ್ಥಾನ ರೀ. ನಮ್ಮಲ್ಲಿ ಇರುವಂತ ಹನುಮಪ್ಪ ಬಹಳ ಜಾಗೃತ ರೀ. ಹಾಗಾದ್ರೆ ಬೇರೆ ಕಡೆ ಇರುವಂತ ಹನುಮಪ್ಪ ಅವನನ್ನು ಮಲಗಿದಾನ ಎಲ್ಲವನ್ನೇ. ನಾನಂತೂ ಈ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಕೆಲಸ ಸಂಘಟನೆ ಕೆಲಸ, ಇದೇ ದೇವರ ಕೆಲಸ ರೀ, ಇದೇ ಧರ್ಮದ ಕೆಲಸ. ಅಂತಹ ದೇವರು ಉಳಿಬೇಕು ಅಂತಂದ್ರೆ ಧರ್ಮದ ಕೆಲಸ, ದೇಶದ ಕೆಲಸ. ದೇಶ ಉಳಿದ್ರೆ ಆ ಹನುಮಪ್ಪ ಉಳಿತಾನೆ, ಇಲ್ಲಾಂದ್ರೆ ಉಳಿದಿಲ್ಲ. ಅದು ಗೊತ್ತಾಗ್ತಾ ಇದೆ ನಮ್ಮ ಸಮಾಜಕ್ಕೆ. ಜಾತ್ರೆಗೆ ಸೇರಿದ್ರೆ ಲಕ್ಷ ರೂಪಾಯಿ. ನಮ್ಮ ಜಾತ್ರೆಗೆ ಏನ್ರಿ ಎಷ್ಟು ಜನ ಸಿಗ್ತಾರ್ರಿ? ಹಿಂದೂ ಸಮಾಜ ರೀ. ಬಡ್ಡಿ ಮಕ್ಕಳ ನಿಮಗೆ ಹಿಂದೂ ಸಮಾಜ ಸೇರಿಲ್ಲ. ಅವರು ಉಣ್ಣಾಕ್ ಸೇರಿದ್ದಾರೆ, ಜಾತ್ರೆಗೆ ಬಂದಿದ್ದಾರೆ. ನಮ್ಮ ಮನೆ ಒಳ್ಳೇದಾಗ್ಲಿ, ನನ್ನ ಮಕ್ಕಳಾಗ್ಲಿ, ನನ್ನ ಮಗನಿಗೆ ನೌಕರಿ ಸಿಗ್ಲಿ ಅಂತ ಹೇಳಿ ಬಂದಿದ್ದಾರೆ ವಿನಃ ಹಿಂದೂ ಸಮಾಜಕ್ಕೆ ಏನೋ ಒಳ್ಳೇದಾಗತ್ತೆ ಅವ್ರ ಕರಿ ನೋಡೋಣ. ನಿಮ್ಮ ಊರಿನ ಜಾತ್ರೆಗೆ ಸೇರಿದಂತ ಒಂದು 50,000 ಜನರಲ್ಲಿ ಒಂದು 50 ಜನ ಕರಿ ನೋಡೋಣ. ಹಿಂದೂ ಸಮಾಜಕ್ಕೆ ತೊಂದರೆ ಆಗಿದೆ, ಬರ್ತಾನೆ. ಯಾವ ಬರ್ತಾನೆ? ಯಾರು ಬರಲ್ಲ. ಆದರೆ ಜಾತ್ರೆಯ ಮೂಲಕ ಹಿಂದೂ ಸಮಾಜ ಜೀವಂತ ಇದೆ, ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ. ಅದನ್ನು ಉಳಿಸಿದಂಥವ್ರು ಆ ಜಾತ್ರೆಗೆ ಬರುವಂಥವರೇ. ನಮ್ಮ ಸಂಸ್ಕೃತಿಯ ಬೇರು ಇವತ್ತು ಉಳಿಸಿದಂತಹ ಇವತ್ತು ಹಳ್ಳಿಗಳು, ಜಾತ್ರೆಗಳು, ಉತ್ಸವಗಳು, ದೇವಸ್ಥಾನಗಳು ಅಂತ ಮರಿಬಾರದು. ಆದರೆ ಅದೇ ಕಾರ್ಯ ಅದೇ ನಮಗೆ ಇಲ್ಲ. ಅಲ್ಲ, ಇಲ್ಲಿ ಸಂಘಟನೆಯ ಮೂಲಕ ಈ ಸಮಾಜವನ್ನು ಜಾಗೃತಿ ಮೂಡಿಸುವಂತಹ ಶ್ರೇಷ್ಠ ಕಾರ್ಯ ಮಾಡಬೇಕಾಗಿದೆ ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಸ್ವಾಮೀಜಿಗಳು ಎಲ್ಲರೂ ಕೂಡ ಬಹಳ ಒಳ್ಳೆಯ ಉಪದೇಶವನ್ನು, ಆಶೀರ್ವಾದವನ್ನು ನಮಗೆ ಮಾಡಿದ್ದಾರೆ. ಸೊ ಅವರನ್ನು ಸೇರಿಸಿ ನಮ್ಮ ಪೂಜ್ಯ ನಮ್ಮ ಸ್ವಾಮೀಜಿಗಳ ಗೌರವ ಅಧ್ಯಕ್ಷರನ್ನು ಸೇರಿಸಿ ನಾನೆಲ್ಲರೂ ಕೂಡ ಶಿರಸಾಷ್ಟಾಂಗ ಪ್ರಣಾಮ ಹಾಕ್ತಾ ನನ್ನ ಮಾತನ್ನು ನಾನು